ಹಾಯ್ ಗೈಸ್, ಇವತ್ತು ಬೆಲ್ದನ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮಮ್ಮ ಬೆಲ್ದನ್ ಚಚ್ತಾ ಇದ್ದಾರೆ ಕಲ್ಲಲ್ಲಿ. ಚೆನ್ನಾಗಿತ್ತು. ನಮ್ಮ ಪಪ್ಪ ವರ್ಕ್ ಮಾಡ್ತಾರಲ್ಲ, ಅಲ್ಲಿ ತೊಗೊಂಬಂದಿದ್ರು ಒಂದೇ ಒಂದು. ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ. ನಮ್ಮಮ್ಮ ಏನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ. ಫಸ್ಟ್ ನೋಡ್ತಾಯಿದ್ದೀವಿ. ಈ ಥರ ಬೆಲ್ದಣ್ಣು ಇದು ಮಾಡಿಕೊಂಡು ಜಾರ್ಗೆ ಹಾಕೋತಾ ಇದ್ದಾರೆ ನಮ್ಮ ಮಮ್ಮಿ ಫಸ್ಟು. ಆಮೇಲೆ ಏನು ಹಾಕ್ಕೊಡೋಣ? ಆಮೇಲೆ ಏನು ಹಾಕೊತಾರಮ್ಮ ಅದಕ್ಕೆ ಬೆಲ್ಲ ಹಾಕೋಬೇಕು. ಹಾಂ, ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ವಮ್ಮ? ಅದಕ್ಕೆ ಸಕ್ಕರೆ ಹಾಕಿದ್ರೂ ಚೆನ್ನಾಗಿರ್ತೈತೆ. ಹಾಕಿದ್ರೆ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಕೋಬೇಕು. ಸಕ್ಕರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಫಸ್ಟ್ ಎಲ್ಲ ಕ್ಲೀನಾಗಿ ತಕ್ಕೊಳ್ಳೋಣ. ಅಜ್ಜಿ ಊರಲ್ಲಿ ಮಾಡ್ತಿದ್ರು ಅಲ್ವಮ್ಮ ಇದನ್ನ? ಹೌದಪ್ಪ, ಇದು ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಾ. ಈಗ ನಾವು ಇದಕ್ಕೆ 4 ಏಲಕ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಬೌಲು ಸಕ್ಕರೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ, ಕರಗಿದ ನಂತರ ಇದನ್ನು ಬೆಲ್ದಣ್ಣು ಮತ್ತು ಏಲಕ್ಕಾಯಿನ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ರುಬ್ಕೊಳ್ಳಿ. ರುಬ್ಬಿದಾದಮೇಲೆ ಅದನ್ನೆಲ್ಲ ಈ ಥರ ಇರುತ್ತೆ. ಈಗ ರುಬ್ಬಿರೋ ಬೆಲ್ದಣ್ಣನ್ನು ಸಕ್ಕರೆ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕರಗಬೇಕು. ಅದಾದಮೇಲೆ ನಿಮಗೆಷ್ಟು ನೀರು, ಎಷ್ಟು ಒಂದು 5-6 ಲೋಟ ನೀರು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಈಗ ಜ್ಯೂಸ್ ರೆಡಿ ಆಯಿತು. ನೀವು ಇದೇ ಥರ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ನಾನು ಮಾಡಿರೋ ಜ್ಯೂಸ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. Please subscribe my YouTube channel.